ನಾನು ರೆಡ್ ಡ್ರೆಸ್ ಹಾಕಿದ್ದೀನಿ ಇವತ್ತು ಅಂತ ಹೇಳ್ತೀನಿ. ಈ ಸುಮ್ ಕುತ್ಕೊಳ್ಳ ಎಕ್ಸಾಮ್ಸ್ ಇಟ್ಕೊಂಡು ಫುಲ್ ಜಾಲಿ ಆಗಿರೋದು ಮೇ ಬಿ ನಾನು ಒಬ್ಳೆ ಅನ್ಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಸೊ ಇವತ್ತಿನ ಎಪಿಸೋಡ್ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ, ಇವತ್ತು ಟ್ಯೂಸ್ಡೇ, ಚತುರ್ಥಿ ಇದೆ, ಅಂಗಾರಕ ಚತುರ್ಥಿ. ಸೊ ಯಾ ವಿ ಹ್ಯಾವ್ ಟು ಸೆಲೆಬ್ರೇಟ್ ದಟ್ ಅಂಗಾರಕ ಚತುರ್ಥಿ. ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿ ಏನು ತಿಂದೆ ಉಪವಾಸ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ಲೆಟ್ಸ್ ಗೋ. ಇದು ಒಂದು ಕ್ವಿಕ್ ಆಗಿರೋ ಒಂದು ವ್ಲಾಗ್ ಆಗಿರುತ್ತೆ. ಓ ಮೈ ಗಾಡ್, ವಿತ್ ಬಟ್ಟೆ ರೆಡಿ ಆಗಿದ್ದೀನಿ ಗೈಸ್. ಬಳೆ ಹಾಕ್ಕೊಂಡಿದ್ದೀನಿ, ಮೇಕಪ್ ಮಾಡ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ನೋಡೋಣ, ಇವಾಗ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಪ್ರಸಾದ ಎಲ್ಲ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ನಿಮ್ಗೆ ಸಿಗ್ತೀನಿ. ಓಕೆ, ಕೀಪ್ ವಾಚಿಂಗ್. ಆ್ಯಕ್ಚುಲಿ ಇವಾಗ ಟೈಮ್ ಟು ಮೋದಕ ಮಾಡಬೇಕು. 21 or 11 or 5 ಎಷ್ಟೋ ಮಾಡಬೇಕು. ನಂಗೆ ನಿಜವಾಗ್ಲೂ ಮೋದಕ ಮಾಡೋಕ್ಕೆ ಬರಲ್ಲ. ಯೂಟ್ಯೂಬಲ್ಲಿ ಯಾರ್ದಾದ್ರೂ ಒಂದು ಪುಟಾಣಿ ವಿಡಿಯೋನ ನೋಡಿಕೊಂಡು ಮೋದಕ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಗೈಸ್. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಕಾಲೇಜ್ ರಜಾ ಇದೆ, ಸೊ ಅದಕ್ಕೆ ತುಂಬ ಚೆನ್ನಾಗಿದ್ದೀನಿ. ಎಕ್ಸಾಮ್ಸ್ ಅಲ್ವಾ, ಸೊ ಅದಕ್ಕೆ ಎಕ್ಸಾಮ್ಸ್ ಇಟ್ಕೊಂಡು ಫುಲ್ ಜಾಲಿಯಾಗಿರೋದು ಇದೆ. ಇದೊಂದು ಹೊಡೆದಿದೆ, ಬಟ್ ಇಟ್ಸ್ ಓಕೆ. ಸ್ಟೀಮಲ್ಲಿ ಇರೋದ್ರಿಂದ ಏನೂ ಆಗಲ್ಲ ಅನ್ಕೊತೀನಿ. ಟೇಕ್ ಇಟ್ ವೆರಿ ಈಸಿ. ಟೇಕ್ ಇಟ್ ಲೈಕ್ ದಿಸ್. ಜಸ್ಟ್ ಇವಾಗಿನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಮಾಡಿ ಮೋದಕ ಎಲ್ಲ ಕೊಟ್ಟು ಜಸ್ಟ್ ದೇವ್ರ ಮನೆಯಿಂದ ಬಂದೆ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಈ ಅಂಗಾರಕ ಚತುರ್ಥಿನ ಮಾಡ್ತಾ ಇರೋದು. ಹೋದ ವರ್ಷ ಅನ್ಕೊತಾ ಇದ್ದೆ ಎಲ್ಲನೂ ಕೂಡ ಏನೇನು ಹಬ್ಬ ಇದೆ ನಮ್ಮ ಹಬ್ಬನ ಮಾಡಬೇಕು ಅಂತ, ಬಟ್ ಫಾರ್ ಶೋರ್ ನಾನು ಯಾವ ಹಬ್ಬನೂ ಮಾಡಲಿಕ್ಕಾಗಿಲ್ಲ. ಬಟ್ ಈ 2026 ಸ್ಟಾರ್ಟಿಂಗ್ ಜಾನ್ ಟು ಡಿಸೆಂಬರ್ ಯಾವ್ಯಾವ ಹಬ್ಬ ಇದೆ ಎಲ್ಲನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಡೂ ಇಟ್. ಯಾಕೆ ಈ ಅಂಗಾರಕ ಚತುರ್ಥಿನ ಮಾಡ್ತಾರೆ ಅಂತ ನಾನು ಸ್ವಲ್ಪ ಪಾಯಿಂಟ್ಸ್ನ ನೋಟ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಐ ಎಕ್ಸ್ಪ್ಲೇನ್ ಯು. ಸೊ 2026 ಬಂದು ಆ್ಯಕ್ಚುಲಿ 3 ಟೈಮ್ಸ್, ಲೈಕ್ ಒಂದು ಜಾನಲ್ಲಿ, ಇನ್ನೊಂದು ಮೇಯಲ್ಲಿ, ಇನ್ನೊಂದು ಯಾವುದೋ ಒಂದು ಮಂತಲ್ಲಿ 3 ಮಂಗಳವಾರ ನಮಗೆ ಅಂಗಾರಕ ಚತುರ್ಥಿ ಬರ್ತಾ ಇದೆ. ಅಂಗಾರಕ ಮೀನ್ಸ್ ಟ್ಯೂಸ್ಡೇ. ಅದೇ ಆ ಚತುರ್ಥಿ ಬರೋದು ಟ್ಯೂಸ್ಡೇ. ಇಟ್ ಈಸ್ ವೆರಿ ಸ್ಪೆಷಲ್. ಯಾಕೆ ಟ್ಯೂಸ್ಡೇನ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ, ಯಾರ್ಯಾರೆಲ್ಲ ಈ ಒಂದು ವರ್ಷ ಪೂರ್ತಿ ಚತುರ್ಥಿನ ಮಾಡ್ತೀರಾ, ಯಾರ್ಯಾರು ಸ್ಕಿಪ್ ಮಾಡಿರ್ತೀರೋ ನೋಡಿ, ಅವರು ಈ ಅಂಗಾರಕ ಚತುರ್ಥಿನ ಮಾಡಿದ್ರೆ ಯು ಕ್ಯಾನ್ ಈ ಒಂದು 12 ಚತುರ್ಥಿ ಏನಿದೆ ಎಲ್ಲನೂ ಮಾಡಿದ್ದೀರಾ ಅಂತ ಕನ್ಸಿಡರ್ ಆಗುತ್ತೆ. ಸೊ ಯಾಕೆ ಮಾಡ್ತಾರೆ? ಲೆಟ್ಸ್ ಐ ಎಕ್ಸ್ಪ್ಲೇನ್. ಆ್ಯಕ್ಚುಲಿ ಇದು ಬಂದು ವೆರಿ ಪವರ್ಫುಲ್ ಅಂಗಾರಕ ಗಣೇಶ ಚತುರ್ಥಿ. 7 ದಿನನ 7 ಗ್ರಹಕ್ಕೆ ನಾವು ಹೋಲಿಸ್ತೀವಿ. ಸೊ ದ್ಯಾಟ್ಸ್ ವೈ ಟ್ಯೂಸ್ಡೇ ಮೀನ್ಸ್ ಮಾರ್ಸ್. ಈ ಅಂಗಾರಕ ಚತುರ್ಥಿ ಮಾರ್ಸ್ಗೆ ನಾವು ಹೋಲಿಸ್ತೀವಿ. ಮಾರ್ಸ್ ದಟ್ ಈಸ್ ಆ್ಯಂಗರ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಶುಗರ್ ಲೆವೆಲ್ ಆಗಿರ್ಬೋದು, ಅಥವಾ ಈ ಲ್ಯಾಂಡಲ್ಲಿ ತಗೊಳ್ಬೇಕಾದ್ರೆ ಪ್ರಾಪರ್ಟೀಸ್ ಇಶ್ಯೂಸ್ ಆಗಿರ್ಬೋದು, ನಮ್ಮ ಹೆಲ್ತ್ ಕಾನ್ಷಿಯಸ್ ಆಗಿರ್ಬೋದು, ಎಲ್ಲನೂ ಕೂಡ ಏರುಪೇರು ಆಗ್ತಾ ಇರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಈ ಒಂದು ಅಂಗಾರಕ ಚತುರ್ಥಿ ಮೀನ್ಸ್ ಈ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡ್ತೀವಿ. ದೋಸ್ ಹೂ ಆರ್ ಆಲ್ ಅಬೌಟ್ ಅ ವುಮೆನ್ಸ್ ವುಡ್ ಸೆಲೆಬ್ರೇಟೆಡ್ ದಿಸ್. ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಚತುರ್ಥಿನ ಮಾಡ್ತಿರೋದು. ಆ್ಯಂಡ್ ಇವತ್ತು ಪೂರ್ತಿ ಉಪವಾಸ ಇರಬೇಕಾಗಿರುತ್ತೆ. ಆ್ಯಂಡ್ ಮತ್ತೇನಪ್ಪ ಅಂದರೆ, ಇವತ್ತು 8:30 to 9:30ಗೆ ನಮ್ಮ ಚಂದ ಮಾಂಸ ಕಾಣಿಸೋದು. ಸೊ ಅಲ್ಲಿವರೆಗೂ ನಾವು ಉಪವಾಸ ಇರಬೇಕಾಗುತ್ತೆ. ಒಬ್ಬೊಬ್ಬರು ಕಟು ಉಪವಾಸ ಅಂತ ಮಾಡ್ತಾರೆ, ಲೈಕ್ ಎನಿಥಿಂಗ್, ಏನು
ಏನೂ ತಿನ್ನಲ್ಲ, ಲೈಕ್ ಏನೂ ಕುಡಿಯಲ್ಲ. ಟೀ, ವಾಟರ್, ಫ್ರೂಟ್ಸ್, ಎನಿಥಿಂಗ್ ಡೇ ಏನು ತಿನ್ನಲ್ಲ. ಇನ್ನೊಂದು ನೀರಳ ಉಪವಾಸ ಅಂತ ಹೇಳ್ತಾರೆ, ಲೈಕ್ ವಾಟರ್, ಫ್ರೂಟ್ಸ್ ಆ್ಯಂಡ್ ಟೀ, ಕಾಫಿ, ಎವ್ರಿಥಿಂಗ್ ಯು ಈಟ್. ಒಗ್ಗರಣೆ ಹಾಕಿರೋದನ್ನು ಏನು ತಿನ್ನಲ್ಲ, ಲೈಕ್ ಚಿತ್ರಾನ್ನ, ಅವಲಕ್ಕಿ, ಅನ್ನ, ಸಾಂಬಾರು, ಮೊಸರನ್ನ, ಎವ್ರಿಥಿಂಗ್ ವಿ ಡೋಂಟ್ ಈಟ್. ನಾನು ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ಒಂಥರ ಕಟು ಉಪವಾಸ ಅನಿಸುತ್ತೆ. ಸೊ ಟಿಲ್ ಬೆಳಗ್ಗೆ 1 ಕಪ್ ಟೀ ಕುಡಿದಿದೆ ಅಷ್ಟೇ, ಅಲ್ಲಿ ಅದು ಬಿಟ್ಟರೆ ಟಿಲ್ ನಾವು ನಾನು ಏನು ಕೂಡ ಕುಡ್ದಿಲ್ಲ, ಏನು ಕೂಡ ತಿಂದಿಲ್ಲ. ಸೊ ನಾನು ಲೆಟ್ಸ್ ಹೋಪ್ ನನ್ನಲ್ಲಿ ದೇವರು ಈ ವರ್ಷ ಒಳ್ಳೆ ಕಂಪೋಸ್ಟ್ ಆಗಿರೋ ವರ್ಷನ್ ಡೆವಲಪ್ ಮಾಡಲಿ ಅಂತ. ಬಿಕಾಸ್ ಎಲ್ಲ ಒಂದು 25 ಒಳಗಿನ ಹೆಣ್ಮಕ್ಳಿಗೆ ತುಂಬ ಆ್ಯಂಗರ್ ಇಶ್ಯೂಸ್ ಇರುತ್ತೆ. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ತುಂಬ ಬೇಗ ಕೋಪ ಆಗೋದು, ಎವ್ರಿಥಿಂಗ್ ಬಾಡೀಸ್ಗೆ ಇಟ್ ಈಸ್ ಹೈಪರ್ ಹಿಯರ್ ಅಂತ ಹೇಳ್ಬೋದು. ಲೈಕ್ ಎಲ್ಲನೂ ಜಾಸ್ತಿ ಆಗ್ತಾ ಇರುತ್ತೆ, ಕೋಪ ಆಗಿರ್ಬೋದು, ಅಳು ಆಗಿರ್ಬೋದು, ಎವ್ರಿಥಿಂಗ್. ಸೊ ಅದನ್ನೆಲ್ಲ ಕಾಮಾಗಿ ಇಟ್ಕೊಂಡು ಎವ್ರಿಥಿಂಗ್ ಬಿ ಓಕೆ, ಎವ್ರಿಥಿಂಗ್ ಬಿ ಹ್ಯಾಪಿ ಅನ್ನೋಕ್ಕೋಸ್ಕರ ನಾನು ಈ ಒಂದು ಸಂಕಷ್ಟಹರ ಚತುರ್ಥಿನ ಮಾಡಿರೋದು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ದಯವಿಟ್ಟು ಯಾರ್ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು, 2026 ಈಸ್ ವೆರಿ ಮಚ್ ಬ್ಯೂಟಿಫುಲ್. ಬಿಕಾಸ್ ಇನ್ನೂ 2 ಅಂಗಾರಕ ಚತುರ್ಥಿ ಇದೆ ಈ ಇಯರ್. ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡಿ. ಡೆಫಿನೆಟ್ಲಿ ಇಟ್ಸ್ ವಿಲ್ ಬಿ ಅ ಗೋ ಥ್ರೂ ಆ್ಯಂಡ್ ಪವರ್ಫುಲ್ ಅಂತ. ಈ ಅಂಗಾರಕ ಚತುರ್ಥಿ ಪೂಜೆ ಹೇಗೆ ಮಾಡಬೇಕು ಅಂತ, ಐ ಹ್ಯಾವ್ ಅ ಗಣೇಶ ಐಡಲ್, ಪುಟಾಣಿ ಒಂದು ಗಣೇಶ ಐಡಲ್ ಇದೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡಿ, ನಾನು ಫಸ್ಟು ಫ್ರೆಶ್ ಅಪ್ ಆಗಿ ನೀಟಾಗಿ ಏನು ತಿಂದೆ ವಾಶ್ ಮಾಡಿ, ಆ ಐಡಲಿಗೆ ಒಂದು ವೀಳ್ಯದೆಲೆ ಮೇಲೆ ಆ ಐಡಲ್ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ 21 ಗರಿಕೆ 5 ಅಥವಾ 11 ಅಥವಾ 21 ಮೋದಕನ ನೈವೇದ್ಯ ಮಾಡಬೇಕು. ದೀಪ ಆದರೂ ಹಚ್ಚಿ ಅಥವಾ ಪಚ್ಚ ಕರ್ಪೂರ ಅದನ್ನ ನೀವು ದೇವರಿಗೆ ಪೂಜೆ ಮಾಡಿ, ಆ ದೀಪಗಳಿಂದ ದೇವರಿಗೆ ಪೂಜೆ ಮಾಡಿ ಆ್ಯಂಡ್ ಮೇಕ್ ಅ ವಿಶ್ ಇಸ್ ಲೈಕ್ ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳ್ಬೇಡಿ. ದೇವರಿಗೆ ಒಂದೊಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಳ್ಳಿ. ಆ್ಯಂಡ್ ಒಂದು ಮಂತ್ರನ ಚಾಂಟ್ ಮಾಡಿ, ಲೈಕ್ 21 ಟೈಮ್ಸ್. ತುಂಬ ಮಂತ್ರಸ್ ಇದ್ದಾವೆ, ಲೈಕ್ ಓಂ ಗಂ ಗಣಪತಿ ನಮಃ ಅಂತ ಒಂದಿದೆ, ಆಮೇಲೆ ಬೆನಕ ಏಕದಂತ ಅದೊಂದಿದೆ, ಕುಂಡಲೀಕೃತ ನಾಗೇಂದ್ರ ಕಣ್ಣೆಂದುಕೃತ ಶೇಖರ ಅದೊಂದಿದೆ. ನಿಮಗೆ ಯಾವುದು ತುಂಬ ಈಸಿ ಅನಿಸುತ್ತೋ ಆ ಒಂದು ಮಂತ್ರನ 21 ಟೈಮ್ಸ್ ಚಾಂಟ್ ಮಾಡಿ. ಆ್ಯಂಡ್ ವೆಯ್ಟ್ ಫಾರ್ 8:30 to 9:30 ಫಾರ್ ಸೀಯಿಂಗ್ ಚಂದ್ರ. ಅವ್ರಿಗೊಂದು ನಮಸ್ಕಾರ ಮಾಡಿಬಿಟ್ಟು ಒಗ್ಗರಣೆ ಇಲ್ಲದೆ ಇರೋ ಊಟನ ಟುಡೇ ವಿ ಹ್ಯಾವ್ ಟು ಈಟ್. ನಾನು ಕೂಡ ಹೋಗ್ತಾ ಇದ್ದೀನಿ ಸಂಜೆ, ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ. ಸೊ ಇವಾಗ ಆಗಿಲ್ಲ, ಲೇಟ್ ಆಯಿತು. ಸೊ ಅದಕ್ಕೆ ಬೆಳಗ್ಗೆ ಇಲ್ಲಿ 7 ಗಂಟೆಗೆ ಪೂಜೆ ಮಾಡಿಬಿಡ್ತಾರೆ, ನಾವು ಎದ್ದೊಳದೆ ಆವಾಗಿನ್ನು ಕಂಡುಬಿಟ್ಟಿರ್ತೀವಿ, ಆಗೋದಿಲ್ಲ. ಸೊ ಅದಕ್ಕೆ ಸಂಜೆ ಹೋಗಿ ನಾವು ಪೂಜೆನ ಮಾಡ್ಕೊಂಬರ್ತೀವಿ ಅಷ್ಟೇ. ಇವತ್ತು ನಾನು ರೆಡ್ ಡ್ರೆಸ್ ಹಾಕಿದ್ದೀನಿ ಇವತ್ತು ಅಂತ ಹೇಳ್ತೀನಿ. ಇಟ್ಸ್ ಆ್ಯಕ್ಚುಲಿ ಫಾರ್ ನಾನು ನೋಡಿದಾಗ ಲೈಕ್ ಗೂಗಲಲ್ಲಿ ವೇರಿಂಗ್ ರೆಡ್ ಆರ್ ಯೆಲ್ಲೋ ಕಲರ್ ಡ್ರೆಸ್ ಮೇಕ್ ಯು ಅಟ್ರಾಕ್ಟ್ ಸಮಥಿಂಗ್ ಹೆಲ್ತ್ ಫಾರ್ ಎನರ್ಜಿ ಅಂತ ಇತ್ತು. ಸೊ ಅದಕ್ಕೆ ನಾನು ರೆಡ್ ಹಾಕ್ತೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ಏನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ವಿ ಆರ್ ಪ್ರೋ ಲೈಕ್. So okay, till the next video, bye.